ಮಾಡುವಂತ ನೌಕರಸ್ಥರಿಗೆ ಸಾಹಿತ್ಯದ ದೀಕ್ಷೆ ಕೊಡಬೇಕು. ಯಾಕೆ ಸಾಹಿತ್ಯದ ದೀಕ್ಷೆ ಕೊಡಬೇಕು ಅಂತ ಕೇಳಿದ್ರೆ, ಹಿಂದೆ ಬಹುದೊಡ್ಡ ವಿದ್ವಾಂಸರೆಲ್ಲ ಸಾಹಿತ್ಯ ಪ್ರಜ್ಞೆಯನ್ನ ಇಟ್ಕೊಂಡು, ಒಂದು ಸಾಮಾಜಿಕ ಪ್ರಜ್ಞೆಯನ್ನ ಇಟ್ಕೊಂಡು ನೌಕರಿಯನ್ನ ಮಾಡಬೇಕು. ನೌಕರಿ ಅಂತಂದ್ರೆ ಜನರ ಸೇವೆ ಸರ್. ಅದು ಅವ್ರು ಸಂಬಳಕ್ಕಾಗಿ ಮಾಡುವಂತ ಕೆಲಸ ಅಲ್ಲ. ಬಹಳಷ್ಟು ಜನರ ತಲೆಯೊಳಗೆ ಇರೋದು ನಾವು ಸಂಬಳಕ್ಕಾಗಿ ಕೆಲಸ ಮಾಡ್ತೀವಿ, ನಾವೇ ಆಳ್ತಾ ಇದ್ದೀವಿ ಅನ್ನೋಂಥ ಭಾವ ಒಳಗಿದ್ದಾರೆ, ಸೇವಕರಲ್ಲ. ಜನಸೇವೆ ಅನ್ನುವಂಥದ್ದನ್ನು ಮರ್ತಿದ್ದಾರೆ. ಹಾಗಾಗಿ ಕುವೆಂಪು ಅವರು ಹೇಳ್ತಾ ಇದ್ರು ಸರ್, ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಸರ್ಕಾರಿ ನೌಕರಿಯನ್ನು ಮಾಡುವಂತಹ ನಾಗರಿಕರಿಗೆ ಸಾಹಿತ್ಯದ ದೀಕ್ಷೆಯನ್ನು ಕೊಡಬೇಕು. ಸಾಹಿತ್ಯ ಒಂದು ನೈತಿಕತೆಯನ್ನು ಕಲಿಸಿಕೊಡ್ತದೆ, ಸಾಹಿತ್ಯ ಒಂದು ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸ್ತದೆ, ಸಾಹಿತ್ಯ ಒಂದು ಸಂಸ್ಕಾರವನ್ನು ಕೊಡ್ತದೆ. ಅಷ್ಟೇ ಅಲ್ಲದೆ ಅವರಿಗೆ ಮಾನಸಿಕವಾಗಿರ್ತಕ್ಕಂಥ ಬೌದ್ಧಿಕವಾಗಿರ್ತಕ್ಕಂಥ ನೆಮ್ಮದಿಯನ್ನು ಕೊಡ್ತದೆ ಸಾಹಿತ್ಯ. ಹೀಗಾಗಿ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರಿ ನೌಕರರಿಗೆ ಈ ಸಾಹಿತ್ಯದ ದೀಕ್ಷೆಯನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಅವರು ಅವತ್ತು ಹೇಳಿದ್ರು. ಆ ದಿಶೆಯಲ್ಲಿ ಏನೇನು ಕಂಡ್ರಿ ಇವರಲ್ಲಿ ಅನಿಲ್ ನಮ್ಮ ಮಡಿವಾಳರ ಒಬ್ಬ ಸರ್ಕಾರಿ ನೌಕರರಾಗಿ ಬಡತನವನ್ನು ಕಂಡಿದ್ದಾರೆ. ಆಮೇಲೆ ಕೆಲವು ನೆಲ ಜಲದ ಮೇಲೆ, ಪ್ರಕೃತಿಯ ಮೇಲೆ ಒಳ್ಳೆ ಪ್ರೇಮವನ್ನ ಮೆರೆದಿದ್ದಾರೆ. ಅದರ ಜೊತೆಗೆ ಕುಡುಕರ ಬಗ್ಗೆ ಬಹಳಷ್ಟು ಸುಶ್ರಾವವಾಗಿ ಅವ್ರ ಮೇಲಿಂದ ನೋಡ್ತಾ ಇರ್ತಾರ. ಮತ್ತೆ ಅವ್ರ ಸ್ಟೇಷನ್ಗೆ ಬರೋರು ಕುಡುಕರು ಮತ್ತು ಈ ಕಳ್ಳರು, ಕಾಕರು ಇಂಥವರೇ ಹೆಚ್ಚಾಗಿ ಸಂಪರ್ಕಕ್ಕೆ ಬರೋದ್ರಿಂದಲೇ ಏನೋ ಗೊತ್ತಿಲ್ಲ. ಆದಾಗ್ಯೂ ಕೂಡ ಅಂತ ಒಂದು ಕವಿತೆಗಳನ್ನ ಇದರ ಮೂಲಕ ಕಟ್ಟಿಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಅನ್ನದಾತನ ಮೇಲೆ ಕವಿತೆ ಕಟ್ಟಿದ್ದಾರೆ. ಆಮೇಲೆ ಕುಡುಕರ ಮೇಲೆ ಏನು ಕಟ್ಟಿದ್ದಾರೆ ಅದು ನೋಡುವಂತ ವಿಶೇಷ. ಅಂದ್ರೆ ಯಾಕಂದ್ರೆ ಬಹಳಷ್ಟು ಅನುಭವ ಸಮೀಪ ಇರ್ತದೆ ಅದು. ಮತ್ತೆ ಈಗ ನಮಗೆ ಬೇಕಾಗಿದ್ದು ಕುಡುಕ್ತಾನ ಬಿಡಿಸೋದು ಬೇಕಾಗಿದೆ. ಹೌದು, ಕುಡುಕರಲ್ಲಿಯೂ ಕೂಡ ನಿಯತ್ ಅನ್ನೋದಂಥದ್ದು ಇರ್ತದೆ. ಹೌದು, ಕುಡದ ನಿಶ್ಚಯ ಮಾತ್ರ ಸುಳ್ಳು ಹೇಳೋದಿಲ್ಲ ಅವರು, ಸತ್ಯವನ್ನು ಹೇಳ್ತಿರ್ತಾರೆ. ಅದನ್ನ ಖುಷ್ವಂತ್ ಸಿಂಗ್ ಅವರು ಒಂದ್ ಕಡೆ ಹೇಳ್ತಾರ, ನೀವು ಕುಡಿದೇ ಇರಲಾರದಂತ ಸಜ್ಜನರೆಂದು ನಂಬಲಿಕ್ಕೆ ಹೋಗ್ಬಿಡ್ರಿ, ಕುಡುಕರು ನಂಬ್ರಿ. ಯಾಕಂದ್ರೆ ಕುಡ್ದಾದ್ರು ಸರಿ ಸತ್ಯ ಹೇಳ್ತಾರ, ಕುಡ್ದವ್ರು ಸತ್ಯ ಇರೋದಿಲ್ಲ. ಅದಕ್ಕೆ ಅನಿಲ್ ಮಡಿವಾಳ ಅವರು ತಮ್ಮ ಒಂದು ಕವಿತೆ ಒಳಗೆ ಕುಡುಕರ ನಿಯತ್ತು ಅನ್ನುವಂಥ ಶೀರ್ಷಿಕ ಕವಿತೆ ಒಳಗೆ ಒಂದು ಕವಿತೆ ಬರ್ತಾರೆ ಸರ್ ಅವರು. ಕುಡುಕರಲ್ಲಿ ಇರುವ ನಿಯತ್ತು ಕುಡಿದಾಗ ನೋಡಬೇಕು ಗಮ್ಮತ್ತು, ಕುಡುಕರಲ್ಲಿ ಇರುವ ನಿಯತ್ತು ಕುಡಿದಾಗ ನೋಡಬೇಕು ಗಮ್ಮತ್ತು, ನಶೆಯಲ್ಲಿ ದಿನ ಇರ್ತಾರೆ ಒಪ್ಪತ್ತು, ಕುಡುಕ ಅಂತ ಕರೆದು ಕಳಿಬೇಡ್ರಿ ಕಿಮ್ಮತ್ತು, ಸರಾಯಿಗೆ ಹಣ ಎಲ್ಲಿಂದ ಬರ್ತೈತಿ ಗೊತ್ತಿಲ್ಲ, ಕುಡಿದಾಗ ಅವರು ಮಾತಾಡಿದ್ದು ಅವ್ರಿಗೇ ನೆನಪಿಲ್ಲ, ಕುಡುಕರು ಕುಡಿದಾಗ ಹೇಳೋದೆಲ್ಲ ಸತ್ಯ, ಕುಡಿಯೋದನ್ನು ಅವರು ಬಿಡೋದಿಲ್ಲ ನಿತ್ಯ, ನೂರಾರು ಕಾರಣ ಹೇಳಿ ಎಲ್ಲರೂ ಕುಡಿತಾರ, ಅಂಥವರಿಗೆ ಜನರು ರಮಿಸಿ ಬುದ್ಧಿ ಹೇಳ್ತಾರ, ಕುಡುಕರು ಕುಡಿದು ಬಂದರೆ ಬೈತಾರ, ಇವರನ್ನು ಕಂಡರೆ ದೂರ ಸರಿ ಅಂತಾರ, ಅವರಿಗೊಂದು ನ್ಯಾಯ ಇವರಿಗೊಂದು ನ್ಯಾಯ, ಕೇಳ್ರಪ್ಪ ಕುಡುಕರಿಗೆ ತರಬೇಡ್ರಪ್ಪ ಅನ್ಯಾಯ. ಅಂದ್ರೆ ಕುಡುಕರು ಕೂಡ ಅವರು ನ್ಯಾಯವನ್ನು ಸಾಬೀತುಪಡಿಸ್ತಾರೆ. ಅವ್ರನ್ನ